ರಾಘವೇಂದ್ರಾಂ ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತು ಗುರುವಾರ, ಬಹಳ ವಿಶೇಷವಾಗಿರ್ತಕ್ಕಂತಹ ದಿನ, ಗುರುವಿನ ದಿನ. ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ, ಗುರು ಚಾಂಡಾಲ ಯೋಗ ಅಥವಾ ಗುರು ಚಾಂಡಾಲ ದೋಷ ಅಂತ ಹೇಳಿ. ಹಾಗೆ ಗುರುವಿನ ದಶೆ, ಗುರುವಿನ ಭುಕ್ತಿ ನಡೀತಾ ಇದ್ದರೆ ಮತ್ತು ಗುರು ನೀಚ ಸ್ಥಾನದಲ್ಲಿದ್ದಾನೆ ಅಂತೆಲ್ಲ ಜ್ಯೋತಿಷ್ಯರು ಹೇಳಿದರೆ ನಿಮಗೆ ಒಂದು ಒಳ್ಳೆಯ ಪರಿಹಾರವನ್ನು ನಾನು ಸುಮಾರು ಸಲ ಹೇಳಿಕೊಟ್ಟಿದ್ದೀನಿ, ಮತ್ತೆ ತಿರ್ಗಿ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ದತ್ತನ ಸೇವೆಯನ್ನು ಮಾಡುವಂಥದ್ದು. ದತ್ತ ಅಂತಂದರೆ ಅವನೊಂದು ವಿಶೇಷವಾದ ಶಕ್ತಿ. ಗುರು ಅಂತ ಬಂದಾಗ ದಕ್ಷಿಣಾಮೂರ್ತಿ ಮತ್ತು ದತ್ತನನ್ನು ಧ್ಯಾನ ಮಾಡುವಂತ ಹೇಳ್ತಾರೆ. ಅನೇಕ ಗುರು ಪರಂಪರೆ ಇಲ್ಲಿ ಭೂಮಿಯಲ್ಲಿ ಅವತಾರ ಮಾಡಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು, ಶಿರಡಿ ಸಾಯಿನಾಥರು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಹೀಗೆ ಅನೇಕ ಹಲವಾರು ಗುರು ಪೀಠಗಳನ್ನು ನಾವು ನೋಡಬಹುದಾಗಿದೆ. ಎಲ್ಲ ಗುರುಪೀಠಗಳಿಗೂ ಕೂಡ ವಂದನೆಯನ್ನು ಸಲ್ಲಿಸೋದು ನಮ್ಮ ಎಲ್ಲ ಆದ್ಯ ಕರ್ತವ್ಯ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರಾ ಅಂತ ಹೇಳ್ತೀವಿ. ನಾವು ಯಾವುದೇ ಸಂದರ್ಭದಲ್ಲೂ ಕೂಡ ಗುರು ಗಣಪತಿಗಳನ್ನು ಪ್ರಾರ್ಥನೆ ಮಾಡದೆ ಮುಂದುವರಿಯೋಕ್ಕೆ ಸಾಧ್ಯ ಇರೋದಿಲ್ಲ. ಅಂತಹ ಒಂದು ಗುರುವಾರ. ಈ ಶುಭ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಒಂದು ಸುಲಭವಾದ ಪರಿಹಾರ ಏನಪ್ಪ ಅಂತಂದರೆ, ಸಾಕಷ್ಟು ಜನ ಏನು ಮಾಡ್ತೀರಿ, ಕಡಲೆಕಾಳು ಬೆಲ್ಲವನ್ನು ತೊಗೊಂಡು ಹೋಗಿ ಗುರುವಿನ ಸಾನ್ನಿಧ್ಯಕ್ಕೆ ಗುರುವಾರ ಕೊಡ್ತಾ ಬರ್ತೀರಿ. ಯೋಚನೆ ಮಾಡಬೇಕು, ಬೇರೆ ಅನ್ಯಥಾ ಭಾವನೆ ಮಾಡಬೇಡಿ. ಕಡಲೆಕಾಳು ನೆನೆಸ್ಬಿಟ್ಟು ಹಾರ ಮಾಡಿಬಿಟ್ಟು ಗುರುಗಳ ಪಾದದಲ್ಲಿ ಇಟ್ಬಿಟ್ರೆ, ಅಥವಾ ಔದಂಬರ ವೃಕ್ಷಕ್ಕೆ ತೊಗೊಂಡು ಹೋಗಿ ಹಾಕ್ಬಿಡೋದು, ಅಥವಾ ಯಾವುದಾದ್ರು ದೇವಸ್ಥಾನದಲ್ಲಿ ದಕ್ಷಿಣಾಮೂರ್ತಿ ಇರಲಿ ಅಥವಾ ದತ್ತಾತ್ರೇಯರಿರಲಿ ಅಥವಾ ರಾಘವೇಂದ್ರ ಸ್ವಾಮಿಗಳಿರಲಿ ತೊಗೊಂಡು ಹೋಗಿ ಕಡಲೆಕಾಳು ಹಾರ ಹಾಕ್ಬಿಡೋದು. ನೀವೆಲ್ಲ ಹಾಕಿದ್ದಾಯಿತು, ಆಮೇಲೆ ನಿಮಗೇನು ಬಂತು ಅಂತ ಕೇಳಿದ್ರೆ ಕ್ವಶನ್ ಮಾರ್ಕ್. ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ನಾವು ಏನು ಕೊಡ್ತೀವಿ ಆ ಕೊಟ್ಟಿರೋದಕ್ಕೆ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಅದು ಮಂತ್ರಾಕ್ಷತೆ ಆಗಲಿ, ಭಸ್ಮ ಆಗಲಿ, ಕುಂಕುಮ ಆಗಲಿ, ಅಥವಾ ಅಲ್ಲಿ ಮಾಡಿರುವಂತಹ ನೈವೇದ್ಯದ ಪ್ರಸಾದವಾಗಲಿ ನಾವು ಭುಂಜಿಸಿದಾಗ ನಾವು ಕೊಟ್ಟಿರೋದರ ಫಲ ನಮಗೆ ಬರುತ್ತೆ. ಹಾಗೆ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ, ಗುರುವಾರಗಳು ನೀವು ನಿಮ್ಮ ಕೈಲಾದಷ್ಟು ರೊಟ್ಟಿ ಅಥವಾ ಚಪಾತಿಯನ್ನು ಮಾಡಿಕೊಳ್ಳಿ. ಗೋಧಿ ಸಂಬಂಧವಾದ ಪದಾರ್ಥಗಳನ್ನು ಮಾಡಿಕೊಂಡು ತಗೊಂಡು ಹೋಗಿ ಅಲ್ಲಿ ಯಾರು ಅಶಕ್ತರಿರ್ತಾರೋ, ಶಕ್ತಿ ಇರೋಂತಹ ಭಿಕ್ಷುಕರಿಗೆ ಕೊಡಬೇಡಿ. ಅಶಕ್ತರಾಗಿರ್ತಕ್ಕಂತಹ ಭಿಕ್ಷುಕರಿದ್ದರೆ ಅವರಿಗೆ ಕೊಡಿ. ಇಲ್ಲದೇ ಇದ್ದರೆ ಬಹಳ ಒಳ್ಳೆಯ ಫಲ ಏನಪ್ಪ ಅಂತಂದರೆ, ಹಸುಗಳಿಗೆ ತಿನ್ನಿಸೋದು, ನಾಯಿಗಳಿಗೆ ತಿನ್ನಿಸೋದ್ರಿಂದ ತುಂಬ ಒಳ್ಳೆಯ ಫಲ ಬರುತ್ತೆ. ಈ ಒಂದು ಏನು ಹೇಳ್ತಾರೆ, ಚಾಂಡಾಲ ಅಂತ ದೋಷ ಅಂದರೆ ಗುರು ರಾಹುವಿನ ಸಂಪರ್ಕದಲ್ಲಿ ಅಥವಾ ಗುರು ಕೇತುವಿನ ಸಂಪರ್ಕದಲ್ಲಿದ್ದರೆ ಅಥವಾ ರಾಹುಕೇತುಗಳ ದೃಷ್ಟಿಯಲ್ಲಿ ಇದ್ದಾಗ ಅದನ್ನು ಚಾಂಡಾಲ ದೋಷ ಅಂತ ಹೇಳಿ ಕರೀತಾರೆ. ಈ ಚಾಂಡಾಲ ದೋಷ ನಿವೃತ್ತಿ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅಂತಂದರೆ, ಬಹಳ ಮುಖ್ಯವಾಗಿ ಪ್ರಾಣಿಗಳಿಗೆ ನಾವು ಆಹಾರವನ್ನು ಕೊಡಬೇಕು. ಅದರಲ್ಲಿ ಬಹಳ ಮುಖ್ಯವಾಗಿ ಗೋಮಾತೆಗೆ ಪೂಜೆಯನ್ನು ಮಾಡೋದು, ಗೋವುಗಳಿಗೆ ಧಾನ್ಯಗಳನ್ನು ನೀರಲ್ಲಿ ಹಾಕಿ ನೆನೆಸಿ ಈ ಗುರುವಾರಗಳಲ್ಲಿ ಕೊಡೋದು ಕೂಡ ಬಹಳ ವಿಶೇಷವಾದ ಫಲವನ್ನು ಕೊಡುತ್ತೆ. ಹಾಗೆ ದೇವಾಲಯಗಳಿಗೆ ಹೋದಾಗ ಬರೀ ಕಡಲೆಕಾಳು ಬೆಲ್ಲ ಮಾತ್ರ ಕೊಡಬೇಡಿ, ಅದರ ಜೊತೆಯಲ್ಲಿ ತುಪ್ಪ ಮತ್ತು ಕೈಲಾದಷ್ಟು ಹೆಸರುಬೇಳೆ, ಕಡಲೆಬೇಳೆಯನ್ನು ಸಹಿತವಾಗಿ ಕೊಡೋದಕ್ಕೆ ಪ್ರಯತ್ನ ಮಾಡಿ. ಇನ್ನು ಮನೆಯಲ್ಲಿ ಬಹಳ ಮುಖ್ಯವಾಗಿ ಕಡಲೆಬೇಳೆಯಿಂದ ಮಾಡಿರತಕ್ಕಂತಹ ಪದಾರ್ಥಗಳನ್ನು ಮಕ್ಕಳಿಗೆ ಅಥವಾ ಈ ಏನು ದೋಷ ಅಂತ ಹೇಳ್ತಾರೆ, ಈ ರೀತಿ ಇರೋರಿಗೆ ಗುರುವಾರ ಮನೆಯಲ್ಲಿ ದೇವರಿಗೆ ನೈವೇದ್ಯವನ್ನು ಮಾಡಿ ಆನಂತರ ಅದನ್ನು ಭುಂಜಿಸೋದಕ್ಕೆ ಪ್ರಯತ್ನ ಮಾಡಿ. ಕಡಲೆಬೇಳೆ ಒಬ್ಬಟ್ಟು ಅಂತ ಹೇಳ್ತಾರೆ, ದತ್ತಾತ್ರೇಯರಿಗೆ ಬಹಳ ಪ್ರೀತವಾಗಿರ್ತಕ್ಕಂತಹ ಭಕ್ಷ್ಯ. ಅಂತಹ ಒಂದು ಭಕ್ಷ್ಯವನ್ನು ಒಂದೋ ಎರಡೋ ನೀವೇನು ರಾಶಿ ರಾಶಿ ಮಾಡ್ಕೊಳ್ಳಿ ಅಂತ ಹೇಳಲ್ಲ, ಒಂದು
ತಿಂಗಳಲ್ಲಿ ಒಂದು ಗುರುವಾರವಾದರೂ ಮಾಡಿ ಭಗವಂತನಿಗೆ ನೈವೇದ್ಯವನ್ನು ಇಟ್ಟು ಅದನ್ನು ಸ್ವೀಕಾರ ಮಾಡೋದನ್ನು ಅಭ್ಯಾಸ ಮಾಡಿ. ಬಹಳ ಮುಖ್ಯವಾಗಿ ಹೇಳ್ತೀನಿ, ಗುರುವಾರಗಳಲ್ಲಿ ದತ್ತನನ್ನು ಪ್ರಾರ್ಥನೆ ಮಾಡಿಕೊಂಡು ಮನೆಯಲ್ಲಿ 6 ರೂಪಾಯಿ ನಾಣ್ಯವನ್ನು ಇಟ್ಟು 2 ತುಪ್ಪದ ದೀಪವನ್ನು ಹಚ್ಚಿ ನೀವು ಪ್ರಾರ್ಥನೆ ಮಾಡ್ತಾ ಹೋಗಿ. ಮನೆಯಲ್ಲಿ ನೀವು ದೇವಾಲಯಕ್ಕೆ ಬರೋದು ಬಿಡೋದು ನಿಮಗೆ ಸೇರಿದ್ದು, ಆದರೆ ಮನೆಯಲ್ಲಿ ನೀವು ಮಾಡುವಂತಹ ಈ ಒಂದು ಸಣ್ಣ ಪರಿಹಾರ ಈ ಒಂದು ದೋಷವನ್ನು ನಿವಾರಣೆ ಮಾಡ್ತಾ ಹೋಗುತ್ತೆ. ಅರ್ಧಂಬರ್ಧ ಈ ಚಾಂಡಾಲ ದೋಷ ಅಂತ ಕರೆದಾಗ ಏನಾಗತ್ತಪ್ಪ ಅಂತಂದರೆ, ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ನಿರಾಸಕ್ತಿಯನ್ನು ಪಡ್ಕೊಳ್ಳೋದು, ಯಾವ ಕೆಲಸದಲ್ಲೂ ಶ್ರದ್ಧೆ ಇಲ್ಲದಿರೋ ಇರೋವಂಥದ್ದು, ಓದು ವಿದ್ಯೆಗಳಲ್ಲಿ ಆಸಕ್ತಿ ಇಲ್ಲದೆ ಇರೋವಂಥದ್ದು ಮಕ್ಕಳಿಗೆ. ಇನ್ನು ಕೆಲಸದ ಸಂದರ್ಭದಲ್ಲಿ ಕೆಲಸ ಮಾಡ್ತಾ ಇರುವಾಗ ನಮಗೆ ಗೊತ್ತಿಲ್ಲದಿರೋ ತಪ್ಪುಗಳಾಗ್ತಾ ಇರೋದು, ಅದಕ್ಕೆ ದಂಡನೆಗೆ ಒಳಗಾಗುವಂಥದ್ದು ಈ ರೀತಿಯೆಲ್ಲ ಆಗ್ತಾ ಇರುತ್ತೆ. ಅಂತಹ ದೋಷವನ್ನು ನಿವೃತ್ತಿ ಮಾಡಿಕೊಳ್ಳೋದಕ್ಕೆ ಗುರುವಾರದಲ್ಲಿ ಗುರುವಿನ ಸೇವೆ ಬಹಳ ಮುಖ್ಯವಾಗಿರುತ್ತೆ. ಎಷ್ಟೋ ಜನ ಹೇಳ್ತಾರೆ ನನ್ನ ಹತ್ರ ಬಂದು, ಏನು ಮಾಡಬೇಕು ಇದಕ್ಕೆ ಅಂತ. ಮನೆಯಲ್ಲಿ ಮಾಡೋಕ್ಕೆ ಶುರು ಮಾಡಿ. ನಿಮ್ಮ ಮನೆ ಫಸ್ಟು ನಂದಗೋಕುಲವಾಗಲಿ. ನಿಮ್ಮ ಮನೆಯಲ್ಲಿ ದತ್ತನನ್ನು ಕರೀರಿ. ಆ ಒಂದು ಪೂಜೆಯನ್ನು ಹೇಗೆ ಮಾಡಬೇಕು, 6 ರೂಪಾಯಿ ಇಡಿ, 2 ದೀಪ ಹಚ್ಚಿ, ಇದಕ್ಕೇನು ಕಳ್ಕೊಳ್ಳಲ್ಲ ನೀವು. ಇಷ್ಟು ಮಾಡ್ತಾ ಹೋಗಿ ಖಂಡಿತವಾಗ್ಲೂ ಒಳ್ಳೆಯ ಫಲವನ್ನು ಪಡ್ಕೊಳ್ತೀರಾ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರೋ ದಿವ್ಯಚರಣಾರವಿಂದಾರ್ಪಣಮಸ್ತು.